ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂಥ ಒಂದು ಮುಖ್ಯವಾದಂಥ ವಿಷಯ ಯಾವುದು ಗೊತ್ತಾ? ಮೈದಾ. ಹೌದು, ಮೈದಾ ಅಂದ ತಕ್ಷಣ ನಮ್ಗೇನು ನೆನಪಾಗುತ್ತೆ? ಬೇಕ್ರಿ ಐಟಮ್ಸ್ ಅಲ್ವಾ? ಸೊ ಕೇಕು, ಚಿಪ್ಸು, ಬರ್ಗರು, ಪಿಜ್ಜಾ, ಪಾಸ್ತಾ, ಸಾಕಷ್ಟು ಸಿಹಿ ಪದಾರ್ಥಗಳು, ಬ್ರೆಡ್ಡು, ಬನ್ನು, ಅಷ್ಟೇ ಅಲ್ಲದೆ ಹಬ್ಬಗಳಲ್ಲಿ ಮಾಡುವಂತಹ ಹೋಳಿಗೆ, ಜಾಮೂನು. ಸೊ ಈ ಥರ ಸಾಕಷ್ಟು ಒಂದು ಹಬ್ಬ ಹರಿದಿನಗಳಲ್ಲಿ ನಾವು ಮಾಡಿ ಬಳಸುವಂತಹ ಒಂದು ಸಿಹಿ ಖಾದ್ಯಗಳಿಗೆ ಮೈದಾವನ್ನು ಉಪಯೋಗ ಮಾಡುವಂಥದ್ದು. ಯಾಕೆ ಇವತ್ತು ಇಷ್ಟು ಚೆನ್ನಾಗಿದೆ, ಇಷ್ಟೊಂದು ಸಿಹಿ ಪದಾರ್ಥಗಳು ಚೆನ್ನಾಗಿ ಅನಿಸುತ್ತೆ, ಅದು ನೆನೆಸ್ಕೊಂಡ್ರೆ ಕೇಕ್ಸು, ಪಿಜ್ಜಾ ಎಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಹೌದು, ಈ ಮೈದಾ ಬಗ್ಗೆ ನೀವು ಎಲ್ಲರೂ ಒಂದು ಅರಿವನ್ನು ಮಾಡ್ಕೊಳ್ಳೇಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಅದಕ್ಕೂ ಮುಂಚೆ ಈ ಮೈದಾ ಅಂದರೆ ಏನು ಅಂತ ನಾವು ತಿಳಿದುಕೊಳ್ಳೋಣ. ಈ ಮೈದಾನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಮೈದಾ ಅಂದರೆ ಏನು? ಸಾಕಷ್ಟು ಜನರಲ್ಲಿ ಇದೊಂದು ಗೊಂದಲ ಇದೆ. ಮೈದಾ ಬೇರೆ ಯಾವುದೂ ಅಲ್ಲ, ಈ ಗೋಧಿಯ ಒಂದು ಉತ್ಪನ್ನ ಅಲ್ವಾ? ಗೋಧಿಯ ಒಂದು ಉತ್ಪನ್ನ ಅಂತಂದರೆ ಇದೊಂದು ರೀತಿಯಾದಂತಹ ಹೈಲಿ ಪ್ರೊಸೆಸ್ಡ್ ಫಾರ್ಮ್ ಆಫ್ ಗೋಧಿ. ಅತಿ ಹೆಚ್ಚು ಸಂಸ್ಕರಣೆ ಮಾಡಿದಂತಹ ಒಂದು ಉತ್ಪನ್ನವೇ ಈ ಒಂದು ಮೈದಾ. ಮೈದಾ ಗೋಧಿಯ ಉತ್ಪನ್ನ ಆಗಿದ್ರೂ ಕೂಡ ಇವೆರಡು ಒಂದು ಏನು ತಯಾರಿ ಮಾಡುವ ಒಂದು ವಿಧಾನ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಹೇಗೆ ಅದನ್ನು ನಾವು ಫಸ್ಟು ಚರ್ಚೆ ಮಾಡೋಣ. ಈ ಗೋಧಿ ಒಂದು ಕಾಳನ್ನು ತಗೊಳ್ಳಿ. ಈ ಗೋಧಿ ಕಾಳನ್ನು ನಾವು ತಗೊಂಡಾಗ ಹೊರಗಿನ ಪದರ ಏನು ನೋಡ್ತೀವಲ್ಲ ಅದನ್ನು ನಾವು ಬ್ರ್ಯಾನ್ ಅಂತ ಕರಿತೀವಿ. ಅದರ ಒಳಗಡೆ ಇರುವಂತಹದ್ದು ವೀಟ್ ಜರ್ಮ್, ಅಂದರೆ ಅಲ್ಲಿಂದ ಮೊಳಕೆ ಏನು ಬರುತ್ತಲ್ಲ ಅಲ್ಲಿಂದನೇ ಬರುವಂಥದ್ದು ವೀಟ್ ಜರ್ಮ್. ಅದರ ಮಧ್ಯಭಾಗ ಇರುವಂಥದ್ದೇ ಎಂಡೋಸ್ಪರ್ಮ್. ಈ ಎಂಡೋಸ್ಪರ್ಮ್ ಏನಿದೆಯಲ್ಲ ಅದರಿಂದ ತಯಾರಾಗೋದೇ ಈ ಒಂದು ಮೈದಾ. ಈ ಬ್ರ್ಯಾನು ಮತ್ತು ವೀಟ್ ಜರ್ಮ್ ಏನಿದೆಯಲ್ಲ ಅದರಿಂದ ತಯಾರಾಗುವಂಥದ್ದು ಒಂದು ನಮ್ಮ ಗೋಧಿ. ಈ ವೀಟ್ ಬ್ರ್ಯಾನ್ ಮತ್ತು ಜರ್ಮ್ ಅದರಲ್ಲೇ ಹೆಚ್ಚಾಗಿರುವಂಥದ್ದು ಒಂದು ಫೈಬರ್ ನೋಡ್ತೀವಿ. ಹೊರಗಿನ ಪದರದಲ್ಲಿ ಹೆಚ್ಚಾಗಿರುವಂಥದ್ದು ಫೈಬರ್ ಕಂಟೆಂಟು, ಮತ್ತು ವೀಟ್ ಜರ್ಮ್ ಏನಿದೆಯಾ ಅದರಲ್ಲಿ ಸಾಕಷ್ಟು ಒಂದು ಪೋಷಕಾಂಶಗಳನ್ನ ನಾವು ನೋಡ್ಬೋದು. ವಿಟಮಿನ್ಸ್, ಮಿನರಲ್ಸ್ ಎಲ್ಲವೂ ಅದರಲ್ಲಿ ಹೇರಳವಾಗಿದೆ. ಬಟ್ ಎಂಡೋಸ್ಪರ್ಮ್ ಏನಿದೆಯಲ್ಲ, ನಾ ಹೇಳಿದ್ದಲ್ಲ ಮಧ್ಯದ ಭಾಗ ಗೋಧಿ ಕಾಳಲ್ಲಿ ಎಂಡೋಸ್ಪರ್ಮ್, ಅದರಲ್ಲಿ ಇರುವಂಥದ್ದು ಕೇವಲ ಕಾರ್ಬೋಹೈಡ್ರೇಟ್ಸ್, ಅದರಲ್ಲಿ ಏನೂ ಒಂದು ಇಲ್ಲವೇ ಇಲ್ಲ. ಈ ಒಂದು ಪ್ರೋಸೆಸ್ ಮಾಡಿದಾಗ ಈ ಎರಡು ಭಾಗ ಒಂದು ಕಡೆ ಆಗುತ್ತೆ, ಈ ಒಂದು ಎಂಡೋಸ್ಪರ್ಮ್ ಭಾಗ ಒಂದು ಕಡೆ ಆಗುತ್ತೆ. ಇಷ್ಟಕ್ಕೆ ಅದು ನಿಲ್ಲಿಲ್ಲ. ಎಂಡೋಸ್ಪರ್ಮ್ ಆಚೆ ಅದು ಪ್ರೋಸೆಸ್ ಮಾಡಿದಾಗ ಒಂದು ಹಿಟ್ಟು ಬರುತ್ತೆ, ಅದು ಒಂದು ಯೆಲ್ಲೋಯಿಶ್ ಫಾರ್ಮ್ ಆಗಿ ಒಂದು ಹಿಟ್ಟು ನುಣುಪಾಗಿ ಬರುವಂಥದ್ದು. ಆ ಹಿಟ್ಟಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಇನ್ನೂ ಸ್ವಲ್ಪ ಬಿಳಿಯಾಗಿ ಕಾಣಬೇಕು, ನುಣುಪಾಗಿ ಕಾಣಬೇಕು ಅನ್ನೋದಕ್ಕೆ ಅದನ್ನು ಬ್ಲೀಚಿಂಗ್ ಮಾಡ್ತಾರೆ. ಈ ಬ್ಲೀಚಿಂಗಿಗೆ ಅಲಾಕ್ಸನ್ ಅನ್ನೋ ಒಂದು ಕೆಮಿಕಲ್ನ ಯೂಸ್ ಮಾಡಿ ಈ ಯೆಲ್ಲೋಯಿಶ್ ಏನು ಸ್ವಲ್ಪ ಉಳಿದಿರುತ್ತೋ ಅದನ್ನು ಬ್ಲೀಚ್ ಮಾಡಿ ತೆಗೆದುಬಿಡುವಂಥದ್ದು. ಅದು ಫೈನಲ್ ಆಗಿ ನಮಗೆ ಮೈದಾ ಅಂತ ಸಿಗುವಂಥದ್ದು. ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಮೈದಾನ ಬ್ಯಾನ್ ಮಾಡಿದರೆ ಅಲಾಕ್ಸನ್ ಅನ್ನೋ ಒಂದು ಕೆಮಿಕಲ್ ಕೂಡ ಬ್ಲೀಚಿಂಗ್ ಏಜೆಂಟ್ US ಅಲ್ಲೆಲ್ಲ ಖಡಾಖಂಡಿತವಾಗಿ ಇದನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಇಂಡಿಯಾನಲ್ಲಿ ಇನ್ನೂ ಅದ್ರ ಬಗ್ಗೆ ಚರ್ಚೆ ನಡೆಯುವಂಥದ್ದು. ಅದನ್ನು ಬ್ಯಾನ್ ಮಾಡಿದ್ರೆ ಸಾಕಷ್ಟು ಒಳ್ಳೆಯದು ಅಂತ ನಾವೆಲ್ಲರೂ ಯೋಚನೆ ಮಾಡುವಂಥದ್ದು. ಯಾಕೆ ಒಳ್ಳೆಯದು ಅದನ್ನು ನಾವು ಮಾತಾಡ್ತಾ ಹೋಗೋಣ. ನಾ ಹೇಳಿದೆ ಬ್ರ್ಯಾನ್ ಮತ್ತು ವೀಟ್ ಜರ್ಮಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ. ಇನ್ನು ಇದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ನೋಡಿದ್ರೆ ಮೈದಾನಲ್ಲಿ ಇಟ್ ಇಸ್ 0, ಏನೇನೂ ಇಲ್ಲ ಇದರ ಒಂದು ಮೈದಾನಲ್ಲಿ. ಮತ್ತು ಯಾಕೆ ಈ ಮೈದಾನ ಸಾಕಷ್ಟು ಒಂದು ಸಿಹಿ ಪದಾರ್ಥಗಳು ಮನೆ ಬಿಟ್ಟು ಹೊರಗಡೆ ತಿನ್ನಬೇಕು ಅಂತ ನಮಗೆಲ್ಲ ಯಾಕೆ ಆ ಥರ ಅನಿಸುತ್ತೆ, ಈ ಮೈದಾ ತಿನ್ನಬೇಕು ಯಾಕೆ ಆ ಥರ ಅನಿಸುತ್ತೆ ಅಂತಂತಂದರೆ, ಈ ಮೈದಾ ಈ ಗೋಧಿಗಿಂತ ಹೆಚ್ಚು ರುಚಿ ಟೇಸ್ಟ್ ಕೊಡುವಂಥದ್ದು, ಕ್ಯಾಲರೀಸ್ ಹೆಚ್ಚಾಗಿ ಇರುವಂಥದ್ದು. ಅದ್ರ ಜೊತೆಗೆ ನಾವೇನಾದರೂ ಸಕ್ಕರೆ ಏನಾದರೂ ನಾವು ಬೆರೆಸ್ಬಿಟ್ರೆ ಇನ್ನೂ ಹೆಚ್ಚು ಕ್ಯಾಲರೀಸ್. ಸೊ ತೂಕ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಒಂದು ತೂಕ ಹೋಗಲಿ, ಒಂದು ಜಾಸ್ತಿ ಆಯ್ತು ಅಂತಂದರೆ. ಇದು ಮುಂಚೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ನೀವು ಸಿನಿಮಾ ಪೋಸ್ಟರ್ಸ್ನ ಗೋಡೆಗಳಿಗೆ ಅಂಟಿಸ್ತಾ ಇದ್ರು ಅಲ್ವಾ? ಸಿನಿಮಾ ಪೋಸ್ಟರ್ಸ್ನ ಗೋಡೆಗಳಿಗೆ ಅಂಟಿಸ್ಬೇಕಾದ್ರೆ ಈ ಮೈದಾವನ್ನು ಬಳಸ್ತಾಯಿದ್ರು. ಯಾಕೆ ಅಂದರೆ ಇದು ಗಟ್ಟಿಯಾಗಿ ಗೋಡೆಗೆ ಅಂಟ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ಮೈದಾವನ್ನು ಬಳಕೆ ಮಾಡ್ತಿದ್ರು. ಹಾಗಾಗಿ ಈ ಮೈದಾವನ್ನು ಪ್ರೋಸೆಸ್ ಮಾಡ್ತಿರ್ಬೋದು. ತದನಂತರ ಇದೊಂದು ಸಾಕಷ್ಟು ಆಹಾರ ಪದಾರ್ಥಗಳಿಗೆ ಉಪಯೋಗ ಆಗ್ತಾ ಬಂತು. ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಮಾಡುತ್ತೆ.
ರೈಟ್. ಸಕ್ಕರೆ ಅಂಶ ಜಾಸ್ತಿ ಯಾಕೆ ಮಾಡುತ್ತೆ ಅಂತಂದರೆ ಮೈದಾದಲ್ಲಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥದ್ದು. ಹಾಗಾಗಿ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸಕ್ಕರೆ ಅಂಶ ಜಾಸ್ತಿ ಆದಾಗ ನಮ್ಮ ದೇಹ ಏನು ಮಾಡುತ್ತೆ, ಪ್ಯಾಂಕ್ರಿಯಾಸು ಸ್ಟಿಮ್ಯುಲೇಟ್ ಆಗಿ ಪ್ಯಾಂಕ್ರಿಯಾಸು ಇನ್ಸುಲಿನ್ ಹೆಚ್ಚು ಓವರ್ಲೋಡ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಅದು ಗೊತ್ತಿರೋ ಹಾಗೆ ಹಳೆ ಸಂಚಿಕೆಯಲ್ಲೂ ನಾನು ಹೇಳ್ತಾನೆ ಬಂದಿದ್ದೀನಿ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗುತ್ತೆ. ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಫ್ಲಶ್ ಇಲ್ಲೇ LDL ಅಥವಾ ಲೋ ಡೆನ್ಸಿಟಿನ ಹೊರಗೆ ಹಾಕಲಿಕ್ಕೆ ಟ್ರೈ ಮಾಡುತ್ತೆ. ಎಷ್ಟು ಅಂತ ಅದು ತಾನೇ ವರ್ಕ್ ಮಾಡಬೇಕು. ಇಷ್ಟೊಂದು ನೀವು ಲೋಡ್ ತೊಗೊತಿದ್ರೆ ಅದು ಕೂಡ ಬಿಟ್ಬಿಡುತ್ತೆ. ಹಾಗಾಗಿ LDL ಕೆಟ್ಟ ಕೊಲೆಸ್ಟ್ರಾಲು ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದನ್ನು ನಾವು ನೋಡ್ಬೋದು. ಇನ್ನು ಮುಂದೆ ಹೋಗ್ತಾ ಹೋದರೆ ಮೂಳೆಗಳ ದುರ್ಬಳಿಕೆ ಅಥವಾ ವೀಕ್ನೆಸ್ ಆಫ್ ಜಾಯಿಂಟ್ಸು ಅಥವಾ ಆಸ್ಟಿಯೋಪೋರೋಸಿಸ್, ಮೂಳೆಗಳ ಸಾಂದ್ರತೆ ಜಾಸ್ತಿ ಆಗುತ್ತೆ. ಯಾಕೆ ಗೊತ್ತಾ, ಈ ಮೈದಾನಲ್ಲಿ ಆ್ಯಸಿಡ್ ಅಂಶ ಇರುತ್ತೆ. ಈ ಮೈದಾ ತಿಂದಾಗ ಆ್ಯಸಿಡ್ ರಿಲೀಸ್ ಆಗುತ್ತೆ ಬಾಡಿನಲ್ಲಿ. ಆ್ಯಸಿಡ್ ರಿಲೀಸ್ ಆಗೋದಾಗ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ನಮ್ಮ ಬೋನ್ಸಲ್ಲಿರೋ ಕ್ಯಾಲ್ಶಿಯಂ ಬೇಕಾಗುತ್ತೆ. ಬೋನ್ಸಲ್ಲಿರೋ ಕ್ಯಾಲ್ಶಿಯಂನ ಹೀರ್ಕೊಂಡಾಗ ನಮ್ಮ ಬೋನ್ಸ್ ಏನಾಗುತ್ತೆ, ವೀಕ್ ಆಗುತ್ತೆ. ಭಾಳ ಬೇಗ ಆಸ್ಟಿಯೋಪೋರೋಸಿಸ್ ಏಜ್ ಆದಾಗ ಬರುವಂತಹ ಒಂದು ಕಾಯಿಲೆ ಮೂಳೆಗಳಿಗೆ, ಆಸ್ಟಿಯೋಪೋರೋಸಿಸ್ ಅಥವಾ ಮೂಳೆಗಳ ಸಾಂದ್ರತೆ ಅಂತ ನಾವು ಹೇಳ್ತೀವಿ, ಅದು ಬಹಳ ಬೇಗ ಬರಲಿಕ್ಕೆ ಶುರುವಾಗುತ್ತೆ. ಈ ಅನ್ನೆಸೆಸರಿಯಾಗಿ ಒಂದು ರೀತಿಯಾದಂತಹ ಆ್ಯಸಿಡ್ ಮೂಳೆಗಳಲ್ಲಿ ಹೋದಾಗ ಸಾಕಷ್ಟು ಕಾಯಿಲೆಗಳು ನಾವು ನೋಡ್ತೀವಿ. ಅದು ಆರ್ಥ್ರೈಟಿಸ್ ಆಗಿರ್ಬೋದು, ಇನ್ಫ್ಲಮೇಷನ್ನು, ಗೌಟು, ಇವೆಲ್ಲ ರೀತಿಯಾದಂಥ ಮೂಳೆ ಸಂಬಂಧಿತ ಕಾಯಿಲೆಗಳು ಬರಲಿಕ್ಕೆ ಶುರುವಾಗುತ್ತೆ. ಅಷ್ಟೇ ವೀಕ್ಷಕರೇ, ನೀವೆಲ್ಲರೂ ಇದ್ರ ಬಗ್ಗೆ ತಿಳಿದುಕೊಂಡು ಇನ್ಮುಂದೆ ಮೈದಾವನ್ನು ಎಷ್ಟಾಗುತ್ತೋ ಅಷ್ಟು ನೀವು ದಿನನಿತ್ಯ ಅದನ್ನು ಕಡಿಮೆ ಮಾಡ್ತಾ ಬರಬೇಕು ಅಂತ ನಾನು ಹೇಳ್ತೀನಿ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಮಾತಾಡೋಣ.